ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಕ್ರೀದ್ ಹಬ್ಬದ ಆಚರಣೆ ಇದೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದೆ. ಸೊ ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ನಾವು ನಮ್ಮ ಕಾಣಾವತ್ತಿಯಲ್ಲಿ ಒಂದು ಶಾಂತಿ ಸಭೆಯನ್ನು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಸರ್ಜಾಪುರ ಪೊಲೀಸ್ ಠಾಣಾ ವತಿಯಿಂದ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಂದ್ರ ಕುಮಾರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸರ್ಜಾಪುರ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಈ ಶಾಂತಿ ಸಭೆಯನ್ನು ನಡೆಸಲಾಯಿತು. ಮುಂಬರುವ ಬಕ್ರೀದ್ ಹಬ್ಬವನ್ನು ಕಾನೂನು ಸುವ್ಯವಸ್ಥೆ ಧಕ್ಕೆ ಬಾರದಂತೆ ಪರಸ್ಪರ ಸೌಹಾರ್ದತೆ ಮತ್ತು ಶಾಂತಿಯಿಂದ ಆಚರಿಸಬೇಕೆಂದು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಕೊಡದೆ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ಎಲ್ಲಾ ಸಮುದಾಯದ ಮುಖಂಡರು ಸಹಕರಿಸಬೇಕೆಂದು ಕೋರಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ವಿವಿಧ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈಗ ತಮಗೂ ಸಹ ಎಲ್ಲರ ಮುಂದೆ 10 ಗಂಟೆಗೆ ತಾವು ತಮ್ಮ ಸಿಬ್ಬಂದಿಗಳು ಯಾರ್ಯಾರಿರ್ತಾರೆ, ಮಂಜುನಾಥ್ ಅವರು ಗೊತ್ತಿದೆ, ನಮ್ಮ ನಾರಾಯಣ ಸ್ವಾಮಿ, ನಮ್ಮ ಮಹೇಶ್ ಅವರಿಗೆಲ್ಲ ಗೊತ್ತಿದೆ, ಅವರೆಲ್ಲ ಬರ್ತಾರೆ. ಅವ್ರ ಜೊತೆಯಲ್ಲಿ ತಾವು ಸಹ ಬಂದು ಮಸೀದಿನಲ್ಲಿ 2 ನಿಮಿಷ ತಮ್ಮೂರು ಒಂದು ವಾರ್ತೆಗಳು ಏನು ನಾವು ಹೇಳ್ತೀರಾ, ಒಂದು ಒಳ್ಳೆ ಮಾತುಗಳು ಅಲ್ಲಿ ಹೇಳಿಬಿಟ್ಟು ನಮ್ಮ ಗೌರವ ತಾವು ಸ್ವೀಕರಿಸಬೇಕಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಥರದ ಒಂದು ಪದ್ಧತಿ ಬಿಡಬಾರ್ದು. ಒಂದು ದಾರಿನಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂತ್ಕೊಂಡು ಹೋಗ್ಬೇಕು, ಇನ್ನೊಂದು ದಾರಿನಲ್ಲಿ ಅಲ್ಲಾಹು ಅಕ್ಬರ್ ಅಂತ ವಾಪಸ್ ಬರಬೇಕು. ಅದು ನಮ್ಮ ಪದ್ಧತಿ ಬಂದ್ಬಿಟ್ಟಿದೆ. ಅಲ್ಲಿ 9:30ಗೆ ನಾವು ಪ್ರಾರ್ಥನೆ ಸಲ್ಲಿಸಬೇಕು, ಪ್ರಾರಂಭ ಮಾಡ್ತೀವಿ 9:30ಗೆ. ಅದಕ್ಕೆ ಮುಂಚೆ ಮಸೀದಿಗಳಲ್ಲಿ ಒಂದೊಂದು ಬ್ಯಾಚ್ ಮಾಡ್ಕೊಂಡ 7 ಗಂಟೆಗೆ 7:30ಗೆ ಆಧಾರ ಮಾಡ್ಕೊಂತಾರೆ. ಆದರೆ ನಮ್ಮ ಸಮುದಾಯ ಮಸೀದಿಯಿಂದ ಈಗ ಹೋಗ್ತಿರಲಿಲ್ಲ, 9 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಮಸೀದಿಯು 9 ಗಂಟೆ, ಹೌದು, 9 ಗಂಟೆ ಪ್ರಾರಂಭ ಮಾಡಿ 9:30 ಮುಗಿಯುತ್ತಾ 9:30ಗೆ ಇಲ್ಲಿ ಹೋಗ್ತಾರೆ. 9:30 ಸರಿಗೆ ಆಗಿದ ತಕ್ಷಣ ಎದ್ದು ನಿಂತ್ಕೊಂಡು ಅಲ್ಲಾಹು ಅಕ್ಬರ್ ಅಂದಿದ ತಕ್ಷಣ ಪ್ರೇಯರು ಪ್ರಾರ್ಥನೆ ಪ್ರಾರಂಭ ಮಾಡ್ತೀವಿ. ಪ್ರಾರ್ಥನೆ ನಮಾಜ್ ಆದ್ಮೇಲೆ ಧರ್ಮಗುರುಗಳು ಅವ್ರ ವಚನಗಳು ಹೇಳ್ತಾರೆ, ಯಾವ ರೀತಿ ಆಚರಿಸಬೇಕು ಅಂತ, ಯಾವ ರೀತಿ ಒಬ್ಬರಿಗೆ ತೊಂದರೆ ಕೊಡಬಾರ್ದು. ಒಬ್ಬರಿಗೆ ಬಕ್ರೀದ್ ಹಬ್ಬ ಯಾಕೆ ಆಚರಿಸ್ತೀವಿ ಅಂದರೆ, ನಮ್ಮ ಪ್ರವಾದಿಗಳು ಹಜರತ್ ಇಬ್ರಾಹಿಂ ಅಂತ, ಈಗ ಅಬ್ರಾಹಂ ಅಂತಾರೆ. ಇಬ್ರಾಹಿಂ ಅವ್ರ ಕನಸಿನಲ್ಲಿ ದೇವರು ನಿನಗೆ ಒಂದು ಮಗ ಕೊಡ್ತೀನಿ ನಾನು, ಅದು ನೀನು ಬಲಿ ಮಾಡಬೇಕು ನನ್ನ ಹೆಸರಿನಲ್ಲಿ ಅಂತ ಹೇಳ್ತಾರೆ. ಅವರಿಂದ ಕರ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೈ ಕಾಲು ಕಟ್ಟಾಗಿತ್ತು ಹುಡುಗನಿಗೆ. ಅವ್ರದ್ದು ವಯಸ್ಸು ಸುಮಾರು 3 ವರ್ಷ ಆಗಿರುತ್ತದೆ. ಆವಾಗ ಹುಡುಗ ಎಳೆ ಹುಡುಗ ಆಗಿರ್ತಾನೆ. ಅವ್ರಿಗೆ ಕುರ್ಬಾನಿ ಮಾಡುವ ಸಂದರ್ಭದಲ್ಲಿ ಚುರಿ ಕತ್ತಿನ ಮೇಲೆ ಎಸಿತಾರೆ. 4 ಬಾರಿ ಎಸಿದ್ರೆ ಚುರಿ ಕಟ್ಟಾಗೋದಿಲ್ಲ. ಆದರೆ ಚುರಿಗೆ ದೇವರು ಮಾತು ಕೊಟ್ಬಿಟ್ಟು ಹೇಳ್ತಾನೆ, ನೀನೇ ನನಗೆ ಕಟ್ಟಾಗು ಆಗ್ತಾ ಇದೆಯಾ, ಮೇಲೆ ಇರೋನಿಗೆ ನನಗೆ ಕಟ್ ಮಾಡಬೇಡ ಅಂತ ಇದ್ದಾನೆ ಅಂದ್ಕೊಂಡು ಎತ್ತು ಈ ಚುರಿ ಬೇರೆ ನೀನಿದೆ ನೋಡಿ ಸರ್, ನೀನೇ ಅಡ್ಡ ಇದೆಲ್ಲ ಆಚರಣೆ ಇದೆ. ಆದರೆ ಈಗ ಪ್ರಸ್ತುತ ರಾಜ್ಯದಲ್ಲಿ ಜಾರಿ ಇರುವಂತಹ ಕಾಯ್ದೆ ಕಾನೂನು ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇದೆ. ಏನೇನು ಕಾಯ್ದೆ ಕಾನೂನುಗಳು ಜಾರಿ ಇದೆ ಅದನ್ನು ಮೀರಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಆಗಲ್ಲ. ಕಾಯ್ದೆ ಕಾನೂನಿನ ವ್ಯಾಪ್ತಿ ಒಳಗಡೆ ಮಾಡಬೇಕಾಗ್ತದೆ. ಏನೇ ಒಂದು ಹಬ್ಬದ ಆಚರಣೆ, ಯಾವುದೇ ಒಂದು ಹಬ್ಬದ ಆಚರಣೆ ನಾನು ಅದನ್ನ ಎವಾಬ್ರೇಟ್ ಮಾಡಿ ಹೇಳೋಕೆ ಹೋಗಲ್ಲ, ವಿಸ್ತಾರವಾಗಿ ಹೇಳೋದಕ್ಕೆ ಹೋಗಲ್ಲ, ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಸೊ ನಾವು ಏನೇ ಮಾಡೋದು, ಈಗ ಓಪನ್ ಪ್ಲೇಸಸ್ ಪಾರ್ಕಿಂಗು ಅದೆಲ್ಲ ಯಾವುದು ಎಲ್ಲ ನಿಷೇಧ ಆಗಿದೆ, ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಆಗಿದೆ. ಸೊ ಹಾಗಾಗಿ ಈಗ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಏನು ಕಾಯ್ದೆ ಕಾನೂನುಗಳು ಜಾರಿ ಇದೆ ಆ ಕಾಯ್ದೆ ಕಾನೂನುಗಳಿಗೆ ಒಳಪಟ್ಟು ತಾವು ಹಬ್ಬದ ಒಂದು ಆಚರಣೆಯನ್ನು ಅತ್ಯಂತ ಶಾಂತಿಯುತವಾಗಿ, ಅತ್ಯಂತ ಸೌಹಾರ್ದಯುತವಾಗಿ ಮತ್ತು ಅತ್ಯಂತ ಶಿಸ್ತಿನಿಂದ ಹಬ್ಬದ ಒಂದು ಆಚರಣೆ ಮಾಡೋ ಮೂಲಕ ಇವೆಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿ ಅತ್ಯಂತ ಶಾಂತಿಯುತವಾಗಿ ಹಬ್ಬದ ಒಂದು ಆಚರಣೆಗೆ ಅವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಅದೇ ರೀತಿಯಾಗಿ ಹಬ್ಬದ ಆಚರಣೆ ಈವ್ನಿಂಗ್ ಏನಿರೋಲ್ಲ, ಸೊ ಹಬ್ಬದ ಆಚರಣೆ ಮುಗಿದ ನಂತರದಲ್ಲಿ ಇರ್ಬೋದು ಅಥವಾ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಇರ್ಬೋದು, ನಾವು
ಹಬ್ಬದ ಏನು ಬಕ್ರೀದ್ ಹಬ್ಬದ ಆಚರಣೆ ಏನು ಒಂದು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ಅದನ್ನು ಬಂದೋಬಸ್ತ್ ವ್ಯವಸ್ಥೆ ನಾವು ನಮ್ಮ ಇಲಾಖೆ ವತಿಯಿಂದ ಈ 4 ಜಾಗದಲ್ಲೂ ನಾವು ಮಾಡ್ತೇವೆ. ನಾವು ಬಂದೋಬಸ್ತ್ ಇನ್ನೊಂದು ಏನಂದ್ರೆ ಹಿಂದಿನ ಸಾಹೇಬರುಗಳು ಈ ತಮ್ಮ ಮಹಿಳಾ ಸಿಬ್ಬಂದಿ ಒಬ್ಬರು ಅಷ್ಟೇ ಕರ್ಕೊಂಡು ಬರ್ತಾ ಇದ್ರು. ನಾವೇ ಇದೇ ಸಂದರ್ಭದಲ್ಲಿ ಹೇಳಿ ಸ್ವಾಮಿ ನಮ್ಮ ಮಸೀದಿನಿಂದ ಯಾರು ಅಲ್ಲಿ ಮಹಿಳೆಗಳು ಬರೋದಿಲ್ಲ, ಪಾಪ ಮಹಿಳೆಗಳಿಗೆ ತಾವು ಕಷ್ಟಪಡಬೇಡಿ ಅಂದಿದ್ದಕ್ಕೆ ಅವರು ಮಹಿಳಾ ಸಿಬ್ಬಂದಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ತಾವು ಹೊಸದಾಗಿ ಬಂದಿದ್ದೀರಿ, ಮಹಿಳೆ ಸಿಬ್ಬಂದಿಗೆ ನೇಮಕ ಮಾಡಬೇಡಿ ಅಂತ ನಾನು ಕೇಳ್ಕೊತಿದ್ದೇನೆ. ಇನ್ನೊಂದೇನೆಂದರೆ ತಾವು ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾಗೆ ನನ್ನಿಂದ ನನ್ನ ಸಮುದಾಯದಿಂದ ನಿಮಗೆ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜಾಮಿಯಾ ಮಸೀದಿ ಎಷ್ಟು ಗಂಟೆ ಪ್ರೇಯರ್ ಅಲ್ಲಿ? ಸ್ವಾಮಿ 7-9 ಗಂಟೆಗೆ ಹೇಳ್ಬಿಡ್ತಾರೆ. ಜನ ಜಾಸ್ತಿ ಇದ್ರೆ ಇನ್ನೊಂದು ಬ್ಯಾಚ್ ಮಾಡ್ತಾರೆ, 10 ನಿಮಿಷ 10 ನಿಮಿಷ ಬ್ಯಾಕ್ ಹಂಗೆ ಮಾಡ್ತಾರೆ. 8:30ಗೆ 8 ಗಂಟೆಗೆ ಇದರಲ್ಲಿ ಮಸೀದಿ ಜಜ್ಜಿದೆ, ಆಮೇಲೆ 9:30 ಡೈರೆಕ್ಟ್ ಅದು. ನನಗೆ ಒಂದು ಹೇಳಿ, ಮಸೀದಿಯಿಂದ ಅಲ್ಲಿಗೆ 9:30ಗೆ ಮೆರವಣಿಗೆ ಏನು ಹೋಗಲ್ಲ, ಅವ್ರ ಓನ್ ವೆಹಿಕಲ್ ಮೆರವಣಿಗೆ ಜೊತೆಗೆ ಹೋಗುವಾಗ ಕಮ್ಮಿ ಜನ ಇರ್ತಾರೆ, ಬರುವಾಗ ಜಾಸ್ತಿ ಜನ ಇರ್ತಾರೆ. ಬರುವಾಗ ಜಾಸ್ತಿ ಮೆರವಣಿಗೆಲ್ಲೇ ಹೋಗಲ್ಲ. ನನಗೆ ತಿಳಿದಂಗೆ ಈದ್ ಮಿಲಾದ್ ಟೈಮಿಗೆ ಇದು ಮಾಡ್ತೀರಾ, ಏನೋ ಪ್ರೊಸೆಷನ್ ಮಾಡ್ತಾರೆ, ಅದು ಹೌದು ಅಲ್ವಾ? ಅದು ಬಿಟ್ಟರೆ ಬಕ್ರೀದು ಇದಕ್ಕೆ ಪ್ರೊಸೆಷನ್ ಮಾಡೋದು ನನಗೆ ಈಗ ಇದು ಈದ್ಗಾ 8 ಗಂಟೆಗೆ 9:30 9:30 ಇಂದ ಮುಗಿಯೋದು 10 ಗಂಟೆಗೆ 10-10:30ಗೆ ಮುಕ್ತಾಯ. ಇಲ್ಲಿಂದ 9 ಗಂಟೆಗೆ ಬಿಡು ಸರ್. 10:30 ಎಂಡ್ ಆಗುತ್ತೆ. 10:30 ಪ್ರೇಯರ್ ಕ್ಲೋಸ್ ಆಗುತ್ತೆ. ಓಕೆ, ರಿಟರ್ನ್ ಇಲ್ಲಿ ರಿಟರ್ನ್ ಮಸೀದಿಗೆ ಅಲ್ಲಿ ಜನ ಈಗ ನಮ್ಮ ಸರ್ಜಾಪುರ್ ಈದ್ಗಾದಲ್ಲಿ ಎಷ್ಟು ಜನ ಸೇರ್ತಾರೆ? ಸ್ವಾಮಿ ಅಲ್ಲಿ ಹೇಳೋಕ್ಕಾಗೋದಿಲ್ಲ. ಮೇಲೆ ಕಳಿಸ್ಬೇಕಲ್ಲ, ಇಂಥಲ್ಲಿ ಜನ 2,000 ಮೈನಸ್ ಸರ್ಜಾಪುರ ಈಗ ಒಂದೇ ಕಡೆ ಸರ್ಜಾಪುರ ವಿಲೇಜ್ ಒಳಗೆ ಒಂದೇ ಜಾಗ ಮಿಕ್ಕಿದ ಮಸೀದಿಯಲ್ಲಿ ಸಪರೇಟ್ ಇರುತ್ತೆ. ಈದ್ಗಾದಲ್ಲಿ ಪ್ರೇಯರ್ ಒಂದೇ ಟೈಮಿಂಗ್. ಓಕೆ, ನೆಕ್ಸ್ಟ್ ಅಡಿಗಲ್ಕಲ್ಲಹಳ್ಳಿ ಯಾರು ಬಂದಿದ್ರ? ನಿಮ್ಮ ಮಸೀದಿ ಯಾವುದು? 9:30 ಜಾಮಿಯಾ ಮಸೀದಿ ಅಡಿಗಲ್ಕಲ್ಲಹಳ್ಳಿ. ಗಂಟೆಗೆ 10 ಗಂಟೆಗೆ ಪ್ರೇಯರ್, 10 ಗಂಟೆಗೆ ಪ್ರೇಯರ್, 11 ಗಂಟೆ ಆಗುತ್ತೆ. 2,000 ಇದು 1,500 ಅಲ್ಲಿ ಎಕ್ಸೈಡ್ ಫೆಡ್ ಅವರು ಇದ್ದಾರೆ ಲೇಬರ್ಸ್. ಪ್ರೇಯರ್ ಸ್ಟಾರ್ಟ್ ಆಗೋದು 10. ಹೌದು, 11ಗೆ ಮುಗಿಯೋದಾ? ಹೌದು. ನಮಾಜ್ ಏನಿಲ್ಲ, ಮಸೀದಿಯಲ್ಲಿ ಇಲ್ಲ, ಓಕೆ. ಇದಲ್ಲ ಅಲ್ಲೇ ಬರ್ತಾರಲ್ಲ, ಎಷ್ಟು ಮಾಸ್ಕ್ ಎಷ್ಟಿದೆ? ಒಂದೇ ಮಾಸ್ಕ್. ಜಾಮಿಯಾ ಮಾಸ್ಕ್ ಅಲ್ಲಿ ಪ್ರೇಯರ್ ಮಸೀದಿ ಇಲ್ಲ ಅಥವಾ ಇದು ಅಡಿಗಲ್ಕಲ್ಲಹಳ್ಳಿಲೂ ಈದ್ಗಾದಲ್ಲಿ ಇದೆ ಅಲ್ಲಿ 3 ಎಂಟ್ರೆನ್ಸ್ ಅಲ್ಲೇ ಇದೆ. 9:30.